ನನ್ನ ಚಾನಲ್ ಮಾನಿಟೈಸ್ ಆಗಿದೆ, ತುಂಬಾನೇ ಖುಷಿ ಇದೆ. ಸೊ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಗೈಸ್, ಈ ಒಂದು ಚಾನೆಲ್ ನ ಶುರು ಮಾಡಿ 4 ತಿಂಗಳಾಗಿದೆ. ನಾನು ಈ ಒಂದು ಚಾನೆಲ್ ನ ಶುರು ಮಾಡೋಕ್ಕಿಂತ ಮುಂಚೆನೆ ಒಂದು ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡಿದ್ದೆ, 3 ತಿಂಗಳು ಒಳಗಡೆನೆ ನಾನು ನನ್ನ ಚಾನೆಲ್ ನ ಮಾನಿಟೈಸ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಅದೇ ರೀತಿಯಲ್ಲಿ ಕರೆಕ್ಟಾಗಿ 3 ತಿಂಗಳಿಗೇನೆ ನನ್ನ ಚಾನಲ್ ಫುಲ್ ಮಾನಿಟೈಸ್ ಆಗಿದೆ. ಓಕೆನಾ. ಸೊ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ 4 ತಿಂಗಳಾಗಿದೆ. ಬಟ್ ಅದರಲ್ಲಿ 1 ಮಂತ್ ಕಂಪ್ಲೀಟ್ ಆಗಿ ನಾನು ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ. ಓಕೆನಾ. ಆ 1 ಮಂತ್ ಅನ್ನ ಲೆಸ್ ಮಾಡಿದ್ರೆ 3 ಮಂತ್ ಅಂತಾನೆ ಅನ್ಕೋಬಹುದು. ಸೊ 3 ಮಂತ್ಗೆ ಕರೆಕ್ಟ್ ಆಗಿ ನಂದು ಫುಲ್ ಮಾನಿಟೈಸ್ ಆಗಿದೆ. ಆಫ್ ಮಾನಿಟೈಸೇಷನ್ ಅಲ್ಲ, ಫುಲ್ ಮಾನಿಟೈಸೇಷನ್. 4000 ವಾಚ್ ಟೈಮ್ ಮತ್ತೆ 1000 ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮಾನಿಟೈಸ್ ಆನ್ ಆಗಿದೆ. ಓಕೆನಾ. ಸೊ ಇದು ಹೇಗಪ್ಪ ಸಾಧ್ಯ, ಸೊ ಹೆಂಗ್ ಮಾಡ್ಕೊಂಡೆ ಅಂತ ಹೇಳೋದಾದ್ರೆ, ಗೈಸ್ ನೆನ್ಪಿಟ್ಕೊಳ್ಳಿ, ತುಂಬಾ ಜನ ಹೇಳ್ತಿರ್ತೀರಾ ನನ್ನ ಚಾನಲ್ ಅಲ್ಲಿ 500 ವಿಡಿಯೋಸ್ ಹಾಕಿದೀನಿ, 200 ವಿಡಿಯೋಸ್ ಹಾಕಿದೀನಿ, ಆದ್ರೂ ನನ್ನ ಚಾನಲ್ ಮಾನಿಟೈಸ್ ಆಗಿಲ್ಲ. ತುಂಬಾ ಜನ ಹೇಳ್ತಿರ್ತೀರಾ. ಒಂದ್ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಚಾನಲ್ ಮಾನಿಟೈಸೇಷನ್ ಅನ್ನೋದು ವಿಡಿಯೋ ಕೌಂಟಿಂಗ್ ಮೇಲೆ ಡಿಪೆಂಡ್ ಅಲ್ಲ. ಓಕೆನಾ. ಸೊ ನೀವು 1000 ವಿಡಿಯೋಸ್ ಹಾಕಿದ್ರು, ನೀವು ಕ್ವಾಲಿಟಿಯಲ್ಲಿ ಜನಕ್ಕೆ ಬೇಕಾಗಿರೋ ವಿಡಿಯೋಸ್ ಹಾಕಿಲ್ಲ ಅಂದ್ರೂ 1000, 2000 ಹಾಕೊಂಡು ಹೋಗ್ತಾ ಇದ್ರು ನಿಮ್ ಚಾನಲ್ ಮಾನಿಟೈಸ್ ಆಗಲ್ಲ. ನೀವು ವಿಡಿಯೋನ ಜನಕ್ಕೆ ಇಷ್ಟ ಆಗೋ ವಿಡಿಯೋ, ಜನ ಹುಡುಕ್ತಿರುವಂತಹ ವಿಡಿಯೋ ಒಂದೇ ಒಂದು ಹಾಕಿದ್ರು ಸಾಕು. ಅದೇನಾದ್ರೂ ಸ್ವಲ್ಪ ಲೆಂತ್ ಜಾಸ್ತಿ ಇತ್ತು ಅಂದ್ರೂ ಅದರಲ್ಲೇ ಫುಲ್ಲು ವಾಚ್ ಅವರ್ಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿ ಒಂದೇ ವಿಡಿಯೋದಲ್ಲೂ ಕೂಡ ಚಾನಲ್ ಮಾನಿಟೈಸ್ ಆನ್ ಮಾಡ್ಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಬೇಕಾಗಿರೋದು ಒಳ್ಳೆ ಕಂಟೆಂಟ್ ಅಷ್ಟೇ. ಜನಕ್ಕೆ ಬೇಕಾಗಿರೋ ಕಂಟೆಂಟ್, ಜನ ನೋಡ್ಬೇಕಾಗಿರೋ ಕಂಟೆಂಟ್ ಅಷ್ಟೇ. ಓಕೆನಾ. ಸೊ ಕ್ವಾಲಿಟಿಯಲ್ಲಿರುವಂತಹ ವಿಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ ಚಾನಲ್ ಕೂಡ ಬೇಗನೆ ಗ್ರೋತ್ ಆಗುತ್ತೆ. ನೀವು ಚಾನಲ್ ನ ಸ್ಟಾರ್ಟ್ ಮಾಡಿದಾಗ್ಲೇ ಕಮಿಟ್ ಆಗ್ಬಿಡ್ಬೇಕು, ನಾನು ಇಷ್ಟು ತಿಂಗಳಲ್ಲೇ ಚಾನಲ್ ನ ಮಾನಿಟೈಸ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ. ಸೊ ಆ ತರ ಮೈಂಡ್ ಸೆಟ್ ಮಾಡ್ಕೊಂಡು ಚಾನಲ್ ನ ಓಪನ್ ಮಾಡಿ ಅದೇ ರೀತಿ ವರ್ಕ್ ಅನ್ನ ಮಾಡಿ ಚಾನಲ್ ಅಲ್ಲಿ. ಓಕೆನಾ. ಸೊ ನೀವು ಯೂಟ್ಯೂಬ್ ಅಲ್ಲಿ ಎಷ್ಟು ಟೈಮ್ ಅನ್ನ ಕೊಡ್ತೀರಾ, ಎಷ್ಟು ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ ಚಾನಲ್ ಗ್ರೋತ್ ಇರೋದು ಗೈಸ್. ಓಕೆನಾ. ನೀವು ತುಂಬಾ ಚೆನ್ನಾಗಿ, ಜನಗಳು ತುಂಬಾ ಹೈ ಸರ್ಚಿಂಗ್ ಅಲ್ಲಿ ಏನನ್ನ ಹುಡುಕ್ತಾ ಇದ್ದಾರೆ ಅಂತ ವಿಡಿಯೋಸ್ನ ಮಾಡೋದಿಕ್ ಟ್ರೈ ಮಾಡಿ. ಜನ ನಿಮ್ ವಿಡಿಯೋನ ಸ್ಕಿಪ್ ಮಾಡಬಾರ್ದು, ಆ ರೀತಿ ಪೂರ್ತಿಯಾಗಿ ನೋಡೋ ತರ ಅವ್ರಿಗೆ ಇಂಟ್ರೆಸ್ಟ್ ಬರೋ ರೀತಿಯಲ್ಲಿ ವಿಡಿಯೋಸ್ನ ಮಾಡಿ. ಒಟ್ಟು ಟೋಟಲ್ ಆಗಿ ಜನ ನಿಮ್ ವಿಡಿಯೋನ ಇಷ್ಟ ಪಡ್ಬೇಕು. ಅವ್ರಿಗೆ ಯೂಸ್ಫುಲ್ ಆದ್ರೂ ಆಗ್ಲಿ, ಎಂಟರ್ಟೈನ್ಮೆಂಟ್ ಆದ್ರೂ ಆಗ್ಲಿ, ಒಟ್ಟು ಜನ ನಿಮ್ ವಿಡಿಯೋಸ್ನ ನೋಡ್ಬೇಕು. ಆಗ ಮಾತ್ರ ನಿಮ್ಮ ವಿಡಿಯೋಸ್ಗಳಿಗೆ ವ್ಯೂಸ್ ಅನ್ನೋದು ಬರುತ್ತೆ, ಸಬ್ಸ್ಕ್ರೈಬರ್ಸ್, ವಾಚ್ ಟೈಮ್ ಎಲ್ಲ ಸಿಗೋದು ಗೈಸ್. ಓಕೆನಾ. ಅದ್ ಬಿಟ್ಟು ನೀವು ಒಂದು ಕನ್ಸಿಸ್ಟೆನ್ಸಿ ಇಲ್ಲದೆ ಯಾವುದೋ ಕಾಲಕ್ಕೆ ಹುಣ್ಣಿಮೆಗೆ ಒಂದ್ಸಲ, ಅಮಾವಾಸ್ಯೆಗೆ ಒಂದ್ಸಲ ವಿಡಿಯೋಸ್ನ ಹಾಕೊಂಡು, ಇಲ್ಲ ಅಂತಂದ್ರೆ ಟಾಪಿಕ್ ಇಲ್ಲದೆ ಯಾವುದೋ ಒಂದು ಮನ್ಸಿಗೆ ಇಷ್ಟ ಬರೋ ತರ ವಿಡಿಯೋ ಮಾಡ್ಕೊಂಡು 1000 ಗಟ್ಟಲೆ ವಿಡಿಯೋಸ್ ಹಾಕೊಂಡು ಹೋದ್ರು ನಿಮ್ ಚಾನಲ್ ಮಾನಿಟೈಸ್ ಆಗಲ್ಲ. ಓಕೆನಾ. ಸೊ ಫಸ್ಟ್ ನೀವು ಕಮಿಟ್ ಆಗ್ಬಿಡಿ, ನಾನು ಇಷ್ಟೇ ವರ್ಕ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ, ಇಷ್ಟೇ ತಿಂಗಳಲ್ಲಿ ಮಾನಿಟೈಸ್ ಆನ್ ಮಾಡ್ಕೊಳ್ತೀನಿ, ಸೊ ಜನಕ್ಕೆ ಇಂಥ ಒಳ್ಳೆ ಕಂಟೆಂಟೇ ಕೊಡ್ತೀನಿ ಅಂತ ಹೇಳಿ ನೀವೇ ಮೈಂಡ್ ಸೆಟ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಓಕೆನಾ. ಸೊ ಇನ್ನೊಂದು, ನೀವು ನೋಡ್ತಾ ಇರ್ಬೋದು ಕೆಲವೊಂದು ವಿಡಿಯೋಗಳಲ್ಲಿ ತಮ್ನೈಲು ಏನೇನು ಇರಲ್ಲ. ಓಕೆನಾ. ಆ ವಿಡಿಯೋ ಮಾಡಿರ್ತಾರಲ್ಲ, ಆ ವಿಡಿಯೋದಲ್ಲಿ ಒಂದು ಕ್ಲಿಪ್ ಅನ್ನು ಸೆಲೆಕ್ಟ್ ಮಾಡಿರ್ತಾರ ಅಷ್ಟೇ, ತಮ್ನೈಲೇ ಹಾಕಿರಲ್ಲ ಅನ್ಕೊಳ್ಳಿ. ಆ ವಿಡಿಯೋಗೂ ಲ್ಯಾಕ್ ಗಟ್ಲೆ ವ್ಯೂಸ್ ಬಂದಿರುತ್ತೆ. ಮೀನ್ಸ್ ಆ ವಿಡಿಯೋದೊಳಗೆ ಏನೋ ಇದೆ, ಜನ ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಇದ್ದಾರೆ. ಓಕೆನಾ. ಅದರಲ್ಲೂ ನೀವು ಮೇನ್ ಆಗಿ ವಿಡಿಯೋ ಮಾಡಿದಾಗ ಏನು ಮೊದಲು 30 ಸೆಕೆಂಡ್ ಇರುತ್ತೆ, 30 ಸೆಕೆಂಡ್ಸ್ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಒಂದು ಹುಕ್ನ ಕ್ರಿಯೇಟ್ ಮಾಡಬೇಕು, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರಬೇಕು. ಓಕೆನಾ. ಸೊ ನೀವು ಜನನ ಅಲ್ಲೇ ಹಿಡ್ದಿಡ್ಕೊಂಡ್ಬಿಡ್ಬೇಕು. ಸೊ ಈ ವಿಡಿಯೋದಲ್ಲಿ ಏನೋ ಇದೆಪ್ಪ, ಪೂರ್ತಿಯಾಗಿ ನೋಡೋಣ ಅನ್ನೋ ಮನಸ್ಥಿತಿ ಜನಕ್ಕೆ ಬರಬೇಕು. ಆ 30 ಸೆಕೆಂಡ್ಸ್, ನಮ್ಮ ವಿಡಿಯೋ ಮೊದಲ 30 ಸೆಕೆಂಡ್ಸ್ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ. ಅಲ್ಲಿ 30 ಸೆಕೆಂಡ್ಸ್ ತನಕನಾದ್ರೂ ವಿಡಿಯೋ ನೋಡಿದ್ರು ಅಂದ್ರೆ ಕೌಂಟಿಂಗ್ ಆಗ್ತಾ ಹೋಗುತ್ತೆ, ವ್ಯೂಸ್ ಕೌಂಟಿಂಗ್. ಓಕೆನಾ. ಅದು ಬಿಟ್ಟು ನೀವು ತುಂಬಾ ಲಾಸ್ಟಿಗೆ ಹೇಳ್ಕೊಂಡು ಹೋಗ್ಬಿಡಿ, ಎಂಡ್ ತನಕ ನೋಡಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲೇ ಜನ ಸ್ಕಿಪ್ ಮಾಡಿ ಹೋದ್ರು ಅಂತಾನೆ ಅರ್ಥ. ಸ್ಟಾರ್ಟಿಂಗ್ ಅಲ್ಲೇ ಆದಷ್ಟು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಿ. ಸೊ ಜನನ ಹಿಡ್ದಿಟ್ಕೊಳ್ಳಿ, ನಿಮ್ಮ ವಿಡಿಯೋ ಸ್ಕಿಪ್ ಮಾಡಬಾರ್ದು, ಹಂಗೆ ಹಿಡ್ದಿಟ್ಕೊಳ್ಳಿ. ಆದಷ್ಟು ಜನಕ್ಕೆ ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಕೊಡಿ, ಇಷ್ಟಪಡುವಂತಹ ಕಂಟೆಂಟ್ ಅನ್ನ ಕೊಡಿ. ಖಂಡಿತವಾಗ್ಲೂ ನಿಮ್ ಚಾನಲ್ ಕೂಡ ಮಾನಿಟೈಸ್ ಆಗೇ ಆಗುತ್ತೆ. ಸೊ ಖಂಡಿತ ನಾನಂತೂ ಫಿಕ್ಸ್ ಆಗ್ಬಿಟ್ಟಿದೆ ಗೈಸ್, 3 ತಿಂಗಳಲ್ಲಿ ನನ್ನ ಚಾನಲ್ ಮಾನಿಟೈಸ್ ಆಗ್ಲೇಬೇಕು ಅಂತ. ನಾನೇನು ಆ 1 ಮಂತ್ ಗ್ಯಾಪ್ ಕೊಟ್ಟೆ ಅಂತ ಹೇಳಿದ್ನಲ್ಲ, ಆ 1 ಮಂತ್ ಏನಾದ್ರು ಗ್ಯಾಪ್ ಕೊಡ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ ಇನ್ನೂ ಬೇಗ, 1 ತಿಂಗಳು ಬೇಗನೆ ಮಾನಿಟೈಸ್ ಆಗ್ತಿತ್ತು. ಓಕೆನಾ. ಆ ಮಂತಿನ ಗ್ಯಾಪ್ ಕೊಟ್ಟಿದ್ದಕ್ಕೆ ನನ್ನ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಸೊ ಹಂಗಾಗಿ 1 ಮಂತ್ ಕರೆಕ್ಟಾಗಿ ನಾನು ವಿಡಿಯೋಸ್ನೇ ಮಾಡಿರಲಿಲ್ಲ. 1 ಮಂತ್ ಫುಲ್ಲು ಗ್ಯಾಪ್ ಆಗೋಗಿತ್ತು. ಆ 1 ಮಂತ್ ಇಂದನೇ 1 ಮಂತ್ ಡಿಲೇ ಆಗೋಯ್ತು ಮಾನಿಟೈಸೇಷನ್ಗೆ. ಸೊ ಈಗ
ಟೋಟಲ್ ಆಗಿ 3 ಮಂತ್ ಆಯ್ತು ನನ್ನ ಚಾನಲ್ಗೆ ಮಾನಿಟೈಸ್ ಅನ್ನೋದು ಆನ್ ಆಗಿದೆ. ಸೊ ಯೂಟ್ಯೂಬ್ ಅಲ್ಲಿ ಏನ್ ಮುಖ ತೋರಿಸ್ಕೊಂಡೇ ವಿಡಿಯೋಸ್ ಮಾಡಬೇಕು, ನಮ್ಮ ವಿಡಿಯೋ ವೈರಲ್ ಆಗೋದಕ್ಕೆ ಅಂತ ಏನೂ ಇಲ್ಲ. ವಿತೌಟ್ ಫೇಸ್ ಕೂಡ ನೀವು ನೋಡ್ಬೋದು ತುಂಬಾ ಚಾನಲ್ಗಳು ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತಿದೆ, ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಫೇಸ್ಲೆಸ್ ವಿಡಿಯೋಸ್ಗಳನ್ನು ಮಾಡಿ ಅರ್ನಿಂಗ್ಸ್ ಮಾಡ್ಬೋದು. ಬಟ್ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಟೈಮ್ ಅನ್ನ ಕೊಡಬೇಕು, ಕನ್ಸಿಸ್ಟೆನ್ಸಿಯನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಓಕೆನಾ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ವಿಡಿಯೋಸ್ಗಳಿಗೆ ಒಳ್ಳೊಳ್ಳೆ ಕೀವರ್ಡ್ಸ್, ಟ್ಯಾಗ್ಸ್ಗಳು, ಹ್ಯಾಶ್ ಟ್ಯಾಗ್ಸ್ಗಳು, ಒಳ್ಳೆ ಸೇಯೋ ಟೈಟಲ್ಸ್ಗಳು ಇದನ್ನೆಲ್ಲ ಕೊಡೋದು ತುಂಬಾ ಇಂಪಾರ್ಟೆಂಟ್. ಸೊ ಕೆಲವೊಂದು ವಿಡಿಯೋಸ್ಗಳಲ್ಲಿ ಏನೂ ಕೊಟ್ಟಿರಲ್ಲ, ಹಂಗಾದ್ರೂ ಅವ್ರ ವಿಡಿಯೋಗಳು ವೈರಲ್ ಆಗ್ತಿರತ್ತೆ ಅಂದ್ರೆ ಅವರು ಒಂದು ಆರ್ಟಿಸ್ಟ್ ಆಗಿರ್ತಾರೆ, ಇಲ್ಲ ರೀಲ್ಸ್ ಮಾಡಿ ಸ್ವಲ್ಪ ಫೇಮಸ್ ಆಗಿರ್ತಾರೆ. ಅಂತವ್ರಾದ್ರೆ ಅವ್ರಿಗೆ ಫಾಲೋವರ್ಸ್ ಎಲ್ಲ ಇರ್ತಾರೆ. ಸೊ ಚಾನಲ್ ಅನ್ನು ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಅವ್ರ ವಿಡಿಯೋಸ್ಗಳನ್ನ ನೋಡ್ತಾರೆ. ಬಟ್ ಝೀರೋ ಒಂದು ಏನು ರೆಕಗ್ನೈಸ್ ಇಂದ ಬಂದಿರೋರು, ಯಾವುದೇ ರೆಕಗ್ನೈಸ್ ಇಲ್ಲದೆ ನಾವ್ ಯಾರು ಅಂತಾನೆ ಜನಕ್ಕೆ ಗೊತ್ತಿಲ್ಲದೆ ಈಗ ಸ್ಟಾರ್ಟ್ ಮಾಡಿರ್ತೀವಲ್ವಾ, ನಮ್ಮಂತವ್ರು ನಾವು ನಮ್ಮನ್ನ ನಾವೇ ರೆಕಗ್ನೈಸ್ ಮಾಡ್ಕೋಬೇಕು, ಯೂಟ್ಯೂಬ್ ಅಲ್ಲಿ ಬೆಳಿಬೇಕು, ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ಮಾಡಬೇಕು, ಜನ ನಮ್ಮನ್ನ ಗುರುತಿಸೋ ರೀತಿ ಮಾಡಬೇಕು ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಪಡ್ಲೇಬೇಕು. ಸೊ ಆ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕು ಅಂತ ಅಂದ್ರೆ ಒಳ್ಳೊಳ್ಳೆ ಕೀವರ್ಡ್ಸ್, ಒಳ್ಳೆ ಟೈಟಲ್ಲು, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ಸ್ ಇದೆಲ್ಲ ಹಾಕೋದ್ರಿಂದ ಯೂಟ್ಯೂಬ್ ನಮ್ಮ ವಿಡಿಯೋನ ರೆಕಮೆಂಡ್ ಮಾಡುತ್ತೆ ಜನಕ್ಕೆ. ಅವಾಗಾದ್ರೂ ಜನ ನೋಡಿ ಕ್ಲಿಕ್ ಮಾಡೋ ಚಾನ್ಸಸ್ ಇರುತ್ತೆ. ನಾವು ಇದೇನೂ ಹಾಕಿಲ್ಲ ಅಂತಂದ್ರೆ ಅಲ್ಗೋರಿದಮ್ ನಮ್ಮ ವಿಡಿಯೋಸ್ಗಳನ್ನ ಪುಷ್ ಮಾಡಲ್ಲ. ಓಕೆನಾ. ನಮ್ಮ ವಿಡಿಯೋಸ್ಗಳು ಪುಷ್ ಆಗಬೇಕು ಅಂದ್ರೆ ಈ ಎಲ್ಲದನ್ನು ಕರೆಕ್ಟ್ ಆಗಿ ಹಾಕ್ತಾ ಬರಬೇಕು. ಅಂಡ್ ವಿಡಿಯೋ ಅಪ್ಲೋಡ್ ಮಾಡೋ ಮೆಥಡ್ ಕೂಡ ಕರೆಕ್ಟ್ ಆಗಿರ್ಬೇಕು. ಸೊ ನಿಮ್ಗೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋದ್ರ ಬಗ್ಗೆ, ಸೊ ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಕೀವರ್ಡ್ಸ್ಗಳು, ಟೈಟಲ್ಗಳನ್ನ ಹೆಂಗೆ ಹಾಕ್ಬೇಕು, ಇದ್ರ ಬಗ್ಗೆ ಏನಾದರೂ ವಿಡಿಯೋಸ್ಗಳು ಬೇಕು ಅಂದ್ರೆ ಯಾವ ವಿಡಿಯೋ ಬೇಕು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಓಕೆನಾ. ನಮ್ಮನ್ನ ನಾವು ಗುರುತಿಸ್ಕೋಬೇಕು ಅಂತಂದ್ರೆ ಫಸ್ಟ್ ನಮ್ಗೆ ಯೂಟ್ಯೂಬ್ ಅಲ್ಗೋರಿದಮ್ನೇ ತಿಳ್ಕೊಂಡು ಅದ್ರ ತರನೇ ಕರೆಕ್ಟ್ ಆಗಿ ಪಾಲಿಸ್ಕೊಂಡು ಹೋದ್ವಿ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಓಕೆನಾ. ಬಟ್ ನಾವು ಯೂಟ್ಯೂಬ್ ಅಲ್ಲಿ ಒಂದು ಸಕ್ಸಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಟೈಮ್ ಕೊಡಬೇಕು ಗೈಸ್, ಅಷ್ಟೇ. ಓಕೆನಾ. ಟೈಮ್ ಕೊಟ್ಟು ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಕೊಟ್ರೆ ಜನ ಯಾರನ್ನ ಬೇಕಾದ್ರೂ ಬೆಳೆಸ್ತಾರೆ. ಬಟ್ ಜನಕ್ಕೆ ಇಷ್ಟ ಆಗೋ ಕ್ವಾಲಿಟಿ ವಿಡಿಯೋಸ್ನ, ಒಳ್ಳೆ ಅವ್ರಿಗೆ ಬೇಕಾಗಿರೋ ವಿಡಿಯೋಸ್ನ ಕೊಡ್ಬೇಕಷ್ಟೆ. ಇನ್ನು ಎಜುಕೇಶನ್ನು, ಟೆಕ್ನಾಲಜಿ ಈ ರೀತಿ ಕಂಟೆಂಟ್ ಅಲ್ಲಿ ಜನಕ್ಕೆ ತುಂಬಾ ಹುಡುಕ್ತಿರ್ತಾರೆ ಗೈಸ್. ಹೇಳ್ಬೇಕು ಅಂದ್ರೆ ಕನ್ನಡದಲ್ಲಿ ಇದ್ರಲ್ಲೇ ಸ್ವಲ್ಪ ಕಡಿಮೆ ವಿಡಿಯೋಸ್ಗಳೇ ಇರೋದು. ಓಕೆನಾ. ಈ ವ್ಲಾಗು ಅದು ಇದು ಜಾಸ್ತಿ ಬರುತ್ತೆ. ಈ ಹಿಂದಿಲಾದ್ರೆ ಈ AI ಇಂದ ವಿಡಿಯೋಸ್ಗಳನ್ನ ಹಿಂಗೆ ಜನರೇಟ್ ಮಾಡ್ಕೋಬೇಕು. ಜನಕ್ಕೆ ಬೇಕಾಗಿರೋ ವಿಡಿಯೋಸ್ಗಳು ಜಾಸ್ತಿ ಹಿಂದಿ, ಇಂಗ್ಲಿಷಲ್ಲಿ ಸಿಗುತ್ತೆ. ಬಟ್ ಕನ್ನಡದಲ್ಲಿ ತುಂಬಾ ಕಮ್ಮಿ. ಸೊ ಕನ್ನಡದಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಇಂಥವನ್ನ ಜನ ನೋಡ್ತಾರೆ. ಸೊ ನೀವು ಆದಷ್ಟು ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಗೆ ಏನಾದ್ರು ಈ ಕಂಟೆಂಟ್ ಅಲ್ಲಿ, ಈ ಕ್ಯಾಟಗರೀಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಇದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಕನ್ನಡದಲ್ಲಿ ಇಂಥ ವಿಡಿಯೋಸ್ಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ, ಯಾಕಂತಂದ್ರೆ ತುಂಬಾ ಕಡಿಮೆ ಜನ ಮಾಡ್ತಾ ಇರೋದು. ಸೊ ಹಂಗಾಗಿ ಇನ್ನು ಯೂಟ್ಯೂಬ್ ಗ್ರೋತ್ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ. ಯಾವ್ದು ವಿಡಿಯೋ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುವಂತಹ ವಿಡಿಯೋನ ಮಾಡಿ ತಿಳಿಸ್ತೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನನ್ನ ಚಾನಲ್ ಮಾನಿಟೈಸ್ ಆಗಿದೆ, ತುಂಬಾನೇ ಖುಷಿ ಇದೆ. ಸೊ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಖಂಡಿತವಾಗ್ಲೂ ಇನ್ನು ಮುಂದೆನೂ ಕೂಡ ಇನ್ನೂ ಹೈ ಕ್ವಾಲಿಟಿಯಲ್ಲಿ ನಿಮ್ಗೆ ಯೂಸ್ಫುಲ್ ಆಗುವಂತಹ ಒಳ್ಳೊಳ್ಳೆ ಕಂಟೆಂಟ್ ಅನ್ನೇ ಕೊಡ್ತಾ ಬರ್ತೀನಿ. ಇದುವರೆಗೂ ನಿಮ್ಗೆ ಯೂಸ್ಫುಲ್ ಆಗುವಂತಹ ಕಂಟೆಂಟ್ ಅನ್ನೇ ಕೊಟ್ಟಿದ್ದೀನಿ. ಇನ್ನು ಮುಂದೆ ಇನ್ನೂ ಡಬ್ಬಲ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಅನ್ನೇ ಕೊಡ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಯಾವುದೇ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಅಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.